ಎಷ್ಟು ಲಕ್ಷ ಶಾಪಿಂಗ್ ಮಾಡಿದ್ರಿ ಬಿಗ್ ಬಾಸ್ ಹೋದ್ಬಿಟ್ಟು? 0. ಎಲ್ಲರೂ ಅಂತಾರೆ ಎಲ್ಲ ಒಳಗಡೆ ಬರ್ಬೇಕಾದ್ರೆ ನಾನು 2 ಲಕ್ಷ ಶಾಪಿಂಗ್ ಮಾಡಿದ್ದೀನಿ, 3 ಲಕ್ಷ ಶಾಪಿಂಗ್ ಮಾಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಬಟ್ಟೆಗಳಿತ್ತು, ಜ್ಯುವೆಲ್ರಿ ಇತ್ತು, ಎಲ್ಲ ಇತ್ತು. ಸೊ ನನಗೆ ಶಾಪಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದೇ ನಾನಾಗಿ ಹೋದೆ ಅಲ್ಲಿ, ಏನೋ ತೋರಿಕೆಗೋಸ್ಕರ ಇನ್ನೂ ಇಂಪ್ರೆಸ್ ಮಾಡಬೇಕು ಅಂತ ಹೋಗಿದ್ದಿದ್ರೆ ಅಥವಾ ಮೈಂಡ್ಗೆ ಮಾಡಿದಿದ್ರೆ ಇನ್ನೂ ಸಾಕಷ್ಟು ಕಾಲ ಉಳಿತಿದ್ನೇನೋ ಮನೆಯಲ್ಲಿ. ನನಗದು ಬೇಡ, ಅದಿರಲಿಲ್ಲ. ಖುಷಿ ಇದೆ, ಸೌಂಡ್ ಮಾಡ್ಕೊಂಡು ಹೋದೆ, ಯಾವುದೋ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ಕೊಂಡು ಆಚೆ ಬಂದಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಇವತ್ತು ಜನರು ನೀವು ಡಿಸರ್ವಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅದೇ ದೊಡ್ಡ ಗೆಲುವು. ಐ ಆಮ್ ಹ್ಯಾಪಿ. ನೀವು ಭಗೀರಥ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಬಿಕಾಸ್ ನಾನು ನೋಡಿಲ್ಲ ಸಿನಿಮಾ, ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ. ಸೊ ಕ್ಲಾರಿಟಿ ಕೊಟ್ಬಿಡ್ತೀನಿ, ಭಗೀರಥ ಹೀರೋಯಿನ್ ನಾನಲ್ಲ. ಅವರು ಯಾರು ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವರು ನಮ್ಮ ತಂದೆಯ ಚೈಲ್ಡ್ಹುಡ್ ಫ್ರೆಂಡು. ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಥಿಯೇಟರ್ ಆರ್ಟಿಸ್ಟ್, ಎಸ್ಪೆಷಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಬಂದಾಗ ಕಲಾವಿದೆಯಾಗಿ ನಾನು ಯಾವತ್ತೂ ದೊಡ್ಡ ಬ್ಯಾನರ್ಗೆ ಕೆಲಸ ಮಾಡ್ತೀನಿ, ಚಿಕ್ಕ ಬ್ಯಾನರ್ಗೆ ಕೆಲಸ ಮಾಡಲ್ಲ ಅಂತ ಇಲ್ಲ. ಇವತ್ತಿಗೂ ನನಗೆ ಯಾರು ನನ್ನ ಗುರುಗಳು ಥಿಯೇಟರಲ್ಲಿ ಬಾ ಇದೊಂದು ಚಿಕ್ಕ ಪಾತ್ರ ಇದೆ ಮಾಡು ಅಂತ ಅಂದರೆ ನಾನು ಎಂಥ ಸೂಪರ್ ಸ್ಟಾರ್ ಆದರೂ ಕೂಡ ನಾನು ಬಂದು ಮಾಡೇ ಮಾಡ್ತೀನಿ. ಅದೇ ಕಲೆಯು ಕೂಡ ಪ್ರೀತಿ, ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ ಯಾವತ್ತೂ. ಆವಾಗ ನನ್ನ ತಂದೆಯ ಸ್ನೇಹಿತರು ಬಂದ್ಬಿಟ್ಟು ಹಿಂಗೆ ಮಾಡಿಕೊಡಿ ಅಂತ ಕೇಳಿದಾಗ ನನಗೆ ಯಾಕೋ ನಮ್ಮಪ್ಪ ಬಂದು ಹೇಳಿದಾಗ ನೀನು ಮಾಡು ಅಂತ ಯಾವತ್ತೂ ಹೇಳ್ದವ್ರಲ್ಲ. ಇವತ್ತವರೆಗೂ ನಾನು ಯಾವ ಸಿನಿಮಾ ಸೈನ್ ಮಾಡಲಿ ಏನಾಗಲಿ ನಮ್ಮ ಡ್ಯಾಡಿ ಇಂಟರ್ಫಿಯರೆನ್ಸೇ ಇಲ್ಲ. ಇವ್ರೇನೋ ಬಂದು ಕೇಳಿದಾಗ ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ. ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದೀನಿ ಅಷ್ಟೇ. ಅವ್ರು ಅಂದರೆ ನಮ್ಮದು ಫ್ರೆಂಡ್ ಮಗಳು ಅಂತ ಹೇಳ್ಬಿಟ್ಟು ಆ ಪೋಸ್ಟ್ರನ್ನ ಮೈಸೂರಲ್ಲೆಲ್ಲ ಹಾಕ್ಕೊಂಡು 100 days 200 days 300 days ನಾನು ಅದ್ ನೋಡ್ಕೊಂಡು ಅಳುವುದೋ ನಗುವುದೋ ನೀವೇ ಹೇಳಿ ಅನ್ನೋ ಪರಿಸ್ಥಿತಿ. ನಾನು ನನ್ ಸಿನಿಮಾ ಅಂತ ಹೇಳಕ್ ಆಗ್ತಾ ಇಲ್ಲ, ಬೇಡ ಅಂತ ಹೇಳಕ್ ಆಗ್ತಾ ಇಲ್ಲ. ಬಟ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಹೀರೋಯಿನ್ ಆಗಿ ಬೇರೆಯವ್ರು ಮಾಡಿದ್ದಾರೆ, ಆ ಕ್ರೆಡಿಟ್ ಅವ್ರಿಗೆ ಸಿಗ್ಲಿ. ಅವರು ಒಂದು ಕಲಾವಿದೆ, ಸೀರಿಯಲ್ ಆರ್ಟಿಸ್ಟ್. ಚೆನ್ನಾಗಿ ಓಡಿಲ್ಲ ಅಂದ್ರೂ ಸೆಲ್ಫ್ ಸಿನಿಮಾ ಪ್ರಮೋಷನ್ ಮಾಡಿ ಅದು ಬೇಕದು. ಅದ್ ಹೇಳೋದ್ ನಿಜ ತಾನೆ. ನಮ್ ಎಷ್ಟ್ ಸರ್ ಹೇಳಿದಾರೆ ಸ್ಟಾರ್ ಯಾರು ಹುಟ್ಟಾಕಲ್ಲ, ನಮಗ್ ನಾವ್ ಸ್ಟಾರ್ ಆಗ್ಬೇಕು ಅಂತ. ಅವ್ರು ಯಾವ್ದೋ ಪ್ರಯತ್ನದಲ್ಲಿ ಇದಾರೆ, ಆಗ್ಲಿ ಬಿಡಿ. ಲಕ್ ಚೆನ್ನಾಗಿದ್ ಆಗಿಬಿಟ್ರೆ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಪ್ಲಾನ್ಸ್ ಅಂತ? ಮೂವೀಸ್ ಮುಂಚೆನೂ ಮಾಡ್ತಾ ಇದ್ದೆ. ಸೊ ಇನ್ನೂ ಮೂವೀಸ್ ಬರುತ್ತೆ ನಂದು. ಈಗ ಧರ್ಮನ್ ಜೊತೆ ರಿಲೀಸ್ಗೆ ರೆಡಿ ಇದೆ ನೆಕ್ಸ್ಟ್ ಮಂತ್ ನಂದು. ಪ್ರಮೋದ್ ಸರ್ ಜೊತೆ ಸೈನ್ ಮಾಡಿದ್ದೀನಿ, ಪ್ರಮೋದ್ ಸರ್ ಜೊತೆ ಕಂಟಿನ್ಯೂ ಆಗುತ್ತೆ. ಅರ್ಧ ಶೂಟಿಂಗ್ ಮುಗಿಸ್ ಹೋಗಿದ್ದೆ, 1-2 ಸಿನಿಮಾ, ಅದು ಡೇಟ್ಸ್ಗಳು ಪ್ಯಾಕಪ್ ಆಗ್ತಾ ಇದೆ. ತೆಲುಗುಲಿ ಜೂನಿಯರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ ನೋಡಿ. ಇಷ್ಟು ಕಾಣಿಸ್ಕೊಂಡಿದ್ರು ನಾನು ಇಷ್ಟು ದೊಡ್ಡ ದೊಡ್ಡ ಬ್ಯಾನರಲ್ಲಿ, ಎಲ್ಲೋ ಐಡೆಂಟಿಟಿ ನನಗೆ ಕಲರ್ಸ್ ಕನ್ನಡ ಕೊಡ್ತು, ಅದಕ್ಕೆ ಥ್ಯಾಂಕ್ಫುಲ್. ಈಗ ಇನ್ಮೇಲೆ ನನ್ನ ಸಿನಿಮಾಗಳು ಜನಕ್ಕೆ ರೀಚ್ ಆಗುತ್ತೆ, ಅದೇ ನನಗೆ ಬೇಕಾಗಿದ್ದು. ತೆಲುಗು ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಸೈನ್ ಮಾಡ್ತಾ ಇದ್ದೀನಿ. ನನ್ನ ಹೆಜ್ಜೆ ಕನ್ನಡ ಜೊತೆ ತೆಲುಗುಗೂ ಇದೆ. 2 ಭಾಷೆಯಲ್ಲೂ ನನಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಟಾಪ್ 5 ಕಂಟೆಸ್ಟೆಂಟ್ಸ್ ಅಫ್ಕೋರ್ಸ್ ಯಾರು ಗೆಲ್ಲಬೇಕು ಅಂದ್ರೆ ಗಿಲ್ಲಿನೇ ಗೆಲ್ಲಬೇಕು ಅಂತ ಎಲ್ಲಾ ಕಡೆ ಗೆಲ್ಲಬೇಕು ಅನ್ನೋದಕ್ಕಿಂತ ನಾನು ಯಾಕೆ ಗೆಲ್ತಾನೆ ಅಂತ ಹೇಳ್ತೀನಿ. ತುಂಬಾ ಜನ ಗೆಲ್ಬೇಕಂದಾಗ 1 man ಶೋ ತರ ನಡೆಸ್ತಾ ಇದ್ದಾನೆ ಗಿಲ್ಲಿ. ಅಂದ್ರೆ ಗಿಲ್ಲಿ ಅಗೇನ್ಸ್ಟ್ ಯಾರು ಇಲ್ವಾ ಅಂತ ಆಗೋಗಿದೆ. ಇವಾಗ 5 members ಹೋದಾಗು ಮೇ ಬಿ ಅವ್ನು ಇದೇ ದಾರಿಲಿ ಹೋದ್ರೆ ಎಡಗ್ಬೋದೇನೋ, ತಿತ್ಕೊಂಡ್ರೆ ಮಾತ್ರ ಗುಡ್. ಎಲ್ಲರೂ ಲೈಫ್ ಬ್ಯಾಲೆನ್ಸ್. ಸ್ಟಿಲ್ ಅಶ್ವಿನಿ ಅವ್ರ ಗಿಲ್ಲಿ ಇಬ್ರದೂ ಇದೆ, ನಿಮ್ಗೆ ಗೊತ್ತು ಹೆಂಗಿದೆ ಕಾಂಬಿನೇಷನ್. ಡೇ 1 ಇಂದ ನಿಂತ್ಕೊಳ್ಳೋದು ಅವರಿಬ್ಬರಿಗೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ. 1 ಹ್ಯಾಂಡಲ್ ಗಿಲ್ಲಿ ಇರ್ತಾರೆ, 1 ಹ್ಯಾಂಡಲ್ ಅಶ್ವಿನಿ ಅವ್ರು ಇರ್ತಾರೆ. ಸೊ ಹಂಗಾದ್ರೆ ಚಂದ. ಬಟ್ ಆದ್ರೆ ಈ ಸತಿ ಸೀಸನ್ ಎಲ್ಲೋ ಹೆಣ್ಮಕ್ಳು ಗೆದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅಶ್ವಿನಿ ಅವರು ಬದಲಾಗಬೇಕು, ಗಿಲ್ಲಿನೂ ತನ್ನ ತಪ್ಪು ತಿಳ್ಕೊಬೇಕು. ಇವರಿಬ್ಬರಲ್ಲಿ ಯಾರಿಗೆ ಗೆಲುವು ಸಿಗಬೇಕು ಅಂತ ಅನ್ಸುತ್ತೋ ಅದು ನ್ಯಾಯವಾಗಿ ಸಿಗಲಿ. ರಕ್ಷಿತಾ ಟಾಪ್ 3 ಇರ್ತಾಳೆ, ಟಾಪ್ 4 ಮೇ ಬಿ ರಘು ಅವ್ರು ಇರ್ಬೋದು. ಟಾಪ್ 5ಗೆ ಫೈಟ್ ಇದೆ. ಯಾರಾದ್ರೂ ಬರ್ಬೋದು ಟಾಪ್ 5ಗೆ ಅಂತ? ಟಾಪ್ 5ಗೆ ಮೇ ಬಿ ರಾಶಿಕಾ, ಕಾವ್ಯ, ಧನುಷ್, ಇವ್ರು 3 ಜನದಲ್ಲೇ ಫೈಟ್ ಇರೋದು. ಯಾರಾದರೂ ಬರ್ಬೋದು. ಇದನ್ನ ಬಿಟ್ರೆ ಟಾಪ್ 4 ಯಾರು ಟಚ್ ಮಾಡೋಕ್ಕಾಗಲ್ಲ. ನಿಮ್ಮ ಫ್ರೆಂಡ್ ರಾಶಿಕಾ ಮತ್ತೆ ಸೂರಜ್ ಅವರ ಲವ್ ಕೆಮಿಸ್ಟ್ರಿ ನಡೀತಿದ್ಯಾ? ಅದು ಅವ್ರನ್ನೇ ಕೇಳಬೇಕು. ನೀವು ಆಚೆ ಬಂದ್ಮೇಲೆ ಫ್ರೆಂಡ್ ಅಂದ್ರಲ್ಲ, ಅದಕ್ಕೆ ಸ್ವಲ್ಪ ಹೇಳ್ಕೊಂಡಿದಾರ ಅಂತ. ಅದಕ್ಕೆ ಎಷ್ಟು ಜಗಳ ಆಯ್ತು ಗೊತ್ತಾ. ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟು ಸಪ್ರೇಟ್ ಆಗಿ ಮಲ್ಕೊಂತೀನಿ. ನಾನು ಅದೇನೇನೋ ಕಂಪೇರ್ ನಾನು ಹೇಳ್ದೆ, ಬೇಡಮ್ಮ ಲವ್ ಟ್ರ್ಯಾಕ್ ತುಂಬಾ ನಿನ್ ಗೊತ್ತಾ ಲವ್ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಮತ್ತೆ ಸ್ಪೂನಲ್ಲಿ ತಿನ್ನಿಸ್ತಾ. ಲೈಕ್ ನಾನು ಮಾತಾಡೋದು ತಪ್ಪಾಗ್ಬಿಡತ್ತೆ. ಅವರಿಬ್ರು ಫ್ರೆಂಡ್ಶಿಪ್ ಅವರಿಬ್ಬರೇ ಆನ್ಸರ್ ಮಾಡಬೇಕು. ಯಾಕಂದ್ರೆ ನಾನು ಸಲಿಗೆಯಲ್ಲಿ ತುಂಬಾ ಜನ ಜೊತೆ ಇದ್ದೆ. ಆ ಸಲಿಗೆ ನಾನೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ಅವನು ತುಂಬಾ ಸತಿ ಕೇರ್ ಮಾಡಿದ್ ನಾನು ನೋಡಿದೀನಿ. ಅವ್ನ ಕಣ್ಣು ಯಾವಾಗ್ಲೂ ಅವಳ ಮೇಲೆ ಇದ್ದಿದ್ ನೋಡಿದೀನಿ ನಾನು. ಯಾಕಂದ್ರೆ ಜೊತೆಗೆ ಇರ್ತಾ ಇದ್ನಲ್ಲ, ಅವ್ನ ಕಿಚನ್ ಅಲ್ಲಿ ಎಲ್ಲೋ ಅಡ್ಗೆ ಮಾಡ್ಬೇಕಾದ್ರೆ 50 ಸತಿ ಈ ಕಡೆ ರಾಶಿಕ ನೋಡಿದೀನಿ. ಬಟ್ ಅದು ಪ್ರೀತಿನ ಏನು ಅಂತ ಅವ್ರನ್ನೇ ಕೇಳಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.